ಇವತ್ತು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಚಿವರಾಗಿರತಕ್ಕಂಥ ಕುಮಾರಸ್ವಾಮಿರವರು ನನ್ನನ್ನು ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ದಾಖಲಾತಿಗಳಿದೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಅವರಿಗಾಗಲೇ ಅನೇಕ ಬಾರಿ ಸಿಡಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಯಾವುದೂ ಸಹ ಉಪಯೋಗ ಆಗಿಲ್ಲ. ಇವತ್ತು ಅವ್ರ ಹತ್ರ ಇರತಕ್ಕಂಥ ಟನ್ ಗಟ್ಟಲೆ ದಾಖಲಾತಿಗಳನ್ನ ನಾವೇ ಹೋಗಿ ಅವರ ಕಚೇರಿಯಿಂದ ಪಡೆದು ಆ ದಾಖಲಾತಿಗಳನ್ನ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಗೆ ಕೊಡೋಣ ಅಂತ ಇವತ್ತು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇರತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಮೋಸ್ಟ್ಲಿ ದೇಶನೇ ಸುಟ್ಟೋಗ್ಬೋದು, ಅಷ್ಟೊಂದು ದಾಖಲಾತಿಗಳು ಅವ್ರ ಹತ್ರ ಇದೆ. ಆದ್ದರಿಂದ ಕೂಡಲೇ ಕುಮಾರಸ್ವಾಮಿ ಅವರು ತಮ್ಮ ಬಳಿ ಇರತಕ್ಕಂಥ ದಾಖಲಾತಿಗಳನ್ನ ನಮಗೆ ಒದಗಿಸ್ಕೊಡ್ಬೇಕಂತ ಇವತ್ತು ನಾವು ಅವ್ರ ಬಳಿ ತೆರಳುತ್ತಾ ಇದ್ದೀವಿ. ಸರ್, ನಾವು ನಮಗಿರೋ ಮಾಹಿತಿ ಪ್ರಕಾರ ಏನು ಅಂದ್ರೆ ಬಿಜೆಪಿ ಸರ್ಕಾರ ಅವ್ರನ್ನ ಬಂಧಿಸಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು. ಬಿಜೆಪಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳು ಇವತ್ತು ಅವ್ರ ಹತ್ರ ಇರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರಿಂದ ಅವ್ರು ಬಿಡ್ತಾ ಇಲ್ಲ. ಕಾಂಗ್ರೆಸ್ ಅವ್ರದ್ದಾಗಿದ್ರೆ ಬಿಟ್ಬಿಡ್ತಾ ಇದ್ರು. ಮೋಸ್ಟ್ಲಿ ಇದು ಬಿಜೆಪಿ ಅವ್ರದ್ದು ಇರ್ಬೋದು. ಆದ್ರಿಂದ ಆ ದಾಖಲಾತಿಗಳನ್ನು ಕೊಡಿ, ನಾವು ಕೇಂದ್ರ ಸರ್ಕಾರ ಕಳಿಸ್ತೀವಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಡಿಸಿಎಂ ಅವರು ಬಹಿರಂಗವಾಗಿ ಚಾಲೆಂಜ್ ಮಾಡಿದ್ದಾರೆ. ಅವರೇ ಹೇಳಿದ್ದು ನಾನೊಂದು ಟ್ರಕ್ ಕಳಿಸ್ತಾ ಇದ್ದೀನಿ, ಆ ಟ್ರಕ್ಕಲ್ಲಿ ಕಳಿಸ್ಬಿಡಪ್ಪ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೆ ಅಷ್ಟೊಂದು ರಿಸಿಕ್ ತಗೊಳೋದು ಬೇಡ ಕುಮಾರಸ್ವಾಮಿ ಅವರು. ಅವ್ರಿಗೆ ಆರೋಗ್ಯ ಸುಧಾರಿಸಬೇಕು. ಇನ್ನು ಕಾಂಗ್ರೆಸ್ ಬಿಜೆಪಿ ಅನೇಕ ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟ ಮಾಡಬೇಕಾಗಿರೋದ್ರಿಂದ ಅವ್ರ ಶಕ್ತಿ ತುಂಬೋದಕ್ಕೋಸ್ಕರ ನಾವು ಜೊತೆಲಿ ಕೈ ಜೋಡಿಸ್ತಾ ಇದ್ದೀವಿ.